ಸಿಂಗರ್ ಆಗ್ಬೇಕು ಅನ್ಕೊಂಡ್ರಿ, ಆಗಿದ್ದೇ ಬೇರೆ. ಡೈರೆಕ್ಟರ್ ಆದ್ರೆ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಿನಿಮಾಗೆ ಬರೋದಕ್ಕೆ ಅವರ ಒಂದು ಬಲವಾದ ಕಾರಣ ಅಂತ. ಮನೆ ಮಾಡ್ಕೊಳಕ್ಕೂ ಜಾಗ ಇರ್ಲಿಲ್ಲ, ಬಡತನ. ಹೌದು, ನಾನು VRS ತಗೊಂಡಿದ್ದೆ ಓನ್ಲಿ ಫಾರ್ ಸಿನಿಮಾಗಾಗಿ. ಬಟ್ ಆ ಕಾನ್ಫಿಡೆನ್ಸ್ ಕೆಲವು ಟೈಮ್ ಏನಾಗುತ್ತೆ, ಅದು ಮಿಸ್ಫೈರ್ ಆಗುತ್ತೆ. ನಿಮ್ಮ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಅನ್ನೋದು ಐ ವಿಲ್ ಸೇ ಓನ್ಲಿ ಉಪೇಂದ್ರ ಸರ್ ಜೊತೆ ಕೆಲಸ ಮಾಡಿದ್ದು. ಪುಟ್ಟಣ ಕಣಗಳವರು ಆದ್ಮೇಲೆ ಸೆಕ್ಸ್ ನ ಡೀಸೆಂಟ್ ಆಗಿ ತೋರಿಸುವ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರ್. ದಯಾಳೆ ಗಾಡ್ ಫಾದರ್ ಅನ್ನೋರು ಯಾರಿದ್ರು? ಮುಂಗಾರು ಮಳೆ ಆದ್ಮೇಲೆ 30 ಲಕ್ಷಕ್ಕೆ 35 ಲಕ್ಷಕ್ಕೆ ಮಾರ್ತಾ ಇದ್ರು. ಐ ಸೋಲ್ಡ್ ಇಟ್ ಫಾರ್ 92 lakhs. ವಾವ್, ಗಾಳಿಪಟ. ಈಗ ನೀವು ಸಿಂಗರ್ ಆಗ್ಬೇಕು ಅನ್ಕೊಂಡ್ರಿ, ನಟರಾಗ್ರಿ ಅನ್ಕೊಂಡ್ರಿ, ಆಗಿದ್ದೇ ಬೇರೆ. ಡೈರೆಕ್ಟರ್ ಆದ್ರೆ ಪ್ರೊಡ್ಯೂಸರ್ ಆಗ್ಬಿಟ್ಟು ಆ ಆಸೆ ಇತ್ತು, ಆಸೆನೂ ಕೂಡ ಈಡೇರ್ತು ಬಿಡಿ. ಆಸ್ ಎ ಆಕ್ಟರ್ ಆಗಿ ಅದನ್ನು ಮಾಡಿದ್ರಿ. ಸರ್, ಎಲ್ಲ ಒಂದ್ ಕಡೆಗೆ ಅನ್ಸುತ್ತೆ ನಾನು ಏನೋ ಆಗ್ಬೇಕಾಗಿತ್ತು, ಏನೋ ಆಗ್ಬಿಟ್ಟೆ ಅಂತೇಳಿ. ಸೊ ನೀವು ಸಿಂಗರ್ ಆಕ್ಟರ್ ಆಗ್ಬೇಕಿತ್ತು, ಅದಾಗ್ಲಿಲ್ಲ. ಡೈರೆಕ್ಟರ್ ಆದ್ರಿ, ಅದು ಇಟ್ಸ್ ಓಕೆ. ಒಂದು ಟೈಮಲ್ಲಿ ಎಲ್ಲ ವಿಚಾರಗಳು ನಾವು ಕೇಳ್ತಾ ಇರ್ತೀವಿ. ಅಂದರೆ ನಾವು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಹೆಣ್ಣಿರುತ್ತೆ. ಸೊ ನಿಮ್ಮ ಹಿಂದೆ ಕೂಡ ಅಲ್ಲಿ ಅಮ್ಮ ಇದ್ರು. ಹೌದು. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ವೈಫ್ ಬಂದ್ರು. ಅಂದ್ರೆ ಸಿನಿಮಾಗೆ ಬರೋದಕ್ಕೆ ಅವರ ಒಂದು ಬಲವಾದ ಕಾರಣ ಅಂತ ಹೇಳಿ. ಸರ್, ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್ ಏನಂದ್ರೆ, ನನಗೆ ಆಕ್ಟರ್ ಆಗ್ಬೇಕು ಅನ್ನೋದು ಒಂದಿದು ಹೆಂಗೆ ಅಂದ್ರೆ, ಲೈಕ್ ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಲ್ಲಿ ಇರುವಾಗ ನಮ್ಮ ತಮಿಳ್ ಟೀಚರ್ ರಾಮಾನುಜಮ್ ಅಂತ ತಮಿಳ್ ಟೀಚರ್, ಅವರು ಫೌಂಡ್ ಮೀ ವೆರಿ ಇಂಟ್ರೆಸ್ಟಿಂಗ್. ಲೈಕ್ ನಾನು ತುಂಬಾ ಇಂಟರ್ವ್ಯೂಲ್ ಅದನ್ನ ಹೇಳಿದೀನಿ. ಐ ಡೋಂಟ್ ನೋ, ಬೋರಿಂಗ್ ಆಗಿರ್ಬೋದು. ಅಂದ್ರೆ ನಮಗೆ ಜಾಗ ಉಳ್ಕೊಳಕ್ಕೆ ಜಾಗ ಇರಲಿಲ್ಲ, ಮನೆ ಮಾಡ್ಕೊಳಕ್ಕೂ ಜಾಗ ಇರಲಿಲ್ಲ, ಬಡತನ. ಸೊ ಆವಾಗ ಏನಾಯ್ತು, ಸ್ಮಾಲ್ ಟೌನ್ ಅಲ್ವಾ. ಸೊ ಅಲ್ಲಿ ಬರಿಯಲ್ ಗ್ರೌಂಡ್ ಇರುತ್ತಲ್ಲ, ಬರಿಯಲ್ ಗ್ರೌಂಡ್ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಜಾಗ ಇತ್ತು, ವೇಸ್ಟ್ ಲ್ಯಾಂಡ್ ಗವರ್ಮೆಂಟ್. ಅಲ್ಲಿ ಹೋಗಿ ಒಂದು ಗುಡಿಸಲು ಹಾಕೊಂಡು ಅಲ್ಲಿ ನಾವು ಶುರು ಮಾಡಿದ್ದು ಜೀವನ. ಆಕ್ಚುಲಿ ವೆನ್ ಐ ವಾಸ್ 7 years 8 years ನಮ್ಮ ತಂದೆ ತೀರೋ ತಕ್ಷಣ, ನಮ್ಮ ತಂದೆ ತೀರೋಗಿ ಒಂದು 2-3 ವರ್ಷದಲ್ಲಿ ನಾನು ಹೋಗಿ ಅಲ್ಲೇ ಒಂದು ಗುಡಿಸಲು ಹಾಕೊಂಡು ಅಲ್ಲೇ ನಾವು ಜೀವನ ಶುರು ಮಾಡಿದ್ದು. ಅಲ್ಲಿ ಏನಾಯ್ತು, ಇಟ್ ಈಸ್ ಆಲ್ಮೋಸ್ಟ್ ಎಂಡ್ ಆಫ್ ದ ಟೌನ್, ತುಂಬಾ ರಿಮೋಟ್ ಆಗಿರುತ್ತೆ. ಸೊ ನೈಟ್ ಟೈಮ್ ಅಲ್ಲಿ ತುಂಬಾ ಲೋನ್ಲಿನೆಸ್ ಇರುತ್ತೆ ಅಂದ್ಬಿಟ್ಟು ನಾನು ತುಂಬಾ ಜೋರಾಗಿ ಹಾಡಾಡ್ತಾ ಇದ್ದೆ, ಸಿನಿಮಾ ಹಾಡುಗಳು ಆಡ್ತಾ ಇದ್ದೆ. ಬಟ್ ಅಲ್ಲಿನ ಏನಾಯ್ತು, ಅಲ್ಲಿಂದ ಒಂದು 500 ಮೀಟರ್ ಆ ಕಡೆ ಒಂದು ಲೇಔಟ್ ತರ ಇತ್ತು. ಆವಾಗ ಲೇಔಟ್ ತರ ಇತ್ತು, ಅದ್ರಲ್ಲಿ ನಮ್ಮ ತಮಿಳ್ ಟೀಚರ್ ಇದ್ರು. ಸೊ ಅವ್ರು ಆ ಕಡೆ ನಡ್ಕೊಂಡು ಹೋಗುವಾಗ ಎವ್ರಿ ಟೈಮ್ ಏನು ಈ ಗುಡಿಸಲಿಂದ ವಾಯ್ಸ್ ಬರ್ತಾ ಇದೆಯಲ್ಲ ಅಂತಂದ್ರೆ, ಡೇ ಟೈಮಲ್ಲಿ ಒಂದ್ಸರಿ ಬಂದು ಕೇಳಿದ್ರೆ ಯಾರು ಇವರು ಅಂತ ಕೇಳುವಾಗ ನಾನೇ ಸರ್ ಆಡಿದ್ದು. ದೆನ್ ಈ ಫೌಂಡ್ ಮಿ ವೆರಿ ಇಂಟ್ರೆಸ್ಟಿಂಗ್. 5th ಸ್ಟ್ಯಾಂಡರ್ಡ್ ತನಕ ಒಂದು ಸ್ಕೂಲಲ್ಲಿ ಇದ್ದೆ. ಅದಾದ್ಮೇಲೆ ಈ ಓನ್ಲಿ ಗಾಟ್ ಅಡ್ಮಿಷನ್ ಫಾರ್ ಮೀ ಇನ್ ಮುನ್ಸಿಪಲ್ ಸ್ಕೂಲಲ್ಲಿ ಒಂದು ಅಡ್ಮಿಷನ್ ಕೊಡಿಸಿದ್ರು. ಅಲ್ಲಿಂದ ಆಲ್ಮೋಸ್ಟ್ ನಾನು 10th ತನಕ 6th 7th 8th 9th 10th 5 ವರ್ಷ ನಮ್ಮ ಎಜುಕೇಶನ್ ಡಿಸ್ಟ್ರಿಕ್ಟ್ ಅಲ್ಲಿ ಐ ವಾಸ್ ದ ಒಂದು ಸಿಂಗಿಂಗ್ ಕಾಂಪಿಟಿಷನ್ ಆಗಲಿ, ಎಸ್ಎ ಕಾಂಪಿಟಿಷನ್ ಆಗಲಿ, ಇದರಲ್ಲಿ ಡಿಬೇಟ್ ಅಲ್ಲಿ ಎಲ್ಲದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಒಂದು ಇದರಲ್ಲೇ ಇದು ಏನು 1 act ಪ್ಲೇ ಆಕ್ಟರ್ ಆಗಿ. ಸೊ ಇದು ಇಷ್ಟು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇತ್ತು. ಇಟ್ ವಾಸ್ ಇನ್ಫ್ಲೂಯೆನ್ಸಿಂಗ್ ಮೀ ಆಕ್ಚುಲಿ. ಸೊ ನಮ್ಮ ತಾಯಿ ಏನ್ ಹೇಳಿದ್ರು, ನೀನು ಆಕ್ಟರ್ ಆಗ್ಬಿಡು ಅಂತಾನೆ. ಅವ್ರೇ ಆಕ್ಚುಲಿ ಶುರು ಮಾಡಿದ್ರು ನಮ್ಮ ತಾಯಿಯಿಂದಾನೆ. ಬಟ್ ಒಂದು ಪಾಯಿಂಟ್ ಅಲ್ಲಿ ಅವ್ರು ಏನ್ ಹೇಳಿದ್ರು, ನಂತರ ನೀನ್ ಕಷ್ಟಪಡಬೇಡ, ನೀನು ಫಸ್ಟ್ ನಿನ್ನ ಎಕನಾಮಿಕಲಿ ಸರಿ ಮಾಡ್ಕೋ, ಆಮೇಲೆ ನಿನ್ನ ಅದು ನನಗೆ ಗೊತ್ತಿಲ್ಲ ಏನು, ಒಂದು 21 years ಅಲ್ಲಿ ಆಕ್ಟರ್ ಆಗ್ಬೇಕು ಅನ್ನೋದು ಒಂದು ಎಲ್ಲ ನಾವು ರೆಡಿ ಮಾಡಿ ದುಡ್ಡು ಸ್ವಲ್ಪ ಸೇವ್ ಮಾಡ್ಕೊಂಡು ಆಮೇಲೆ ಆಕ್ಟರ್ ಆಗ್ಬೇಕು ಅನ್ನೋದು ಬೇರೆ ಅಲ್ವಾ. ಬಟ್ ನಮ್ಮ ತಾಯಿ ಆತರ ಹೇಳಿದ್ರು. ಫಸ್ಟ್ ನನಗೆ ಸ್ವಲ್ಪ ಯೋಚನೆ ಇತ್ತು, ಅದಾದ್ಮೇಲೆ ಒಪ್ಕೊಂಡೆ ಎಸ್ ಅಂದ್ಬಿಟ್ಟು. ಕರೆಕ್ಟಾಗಿ ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ಒಂದು ಕೆಲಸಕ್ಕೆ ಹೋದೆ. ಸ್ವಲ್ಪ ಫಿನಾನ್ಷಿಯಲಿ ಚೆನ್ನಾಗಿ ಆಯಿತು. ನನ್ನ ವೈಫು IAS ಅಲ್ಲಿ ನಮ್ದು ಅರೇಂಜ್ಡ್ ಮ್ಯಾರೇಜ್. ಶಿ ವಾಸ್ ಇನ್ ಹೈ ವೋಲ್ಟೇಜ್ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ನೌ ಶಿ ಈಸ್ ಇನ್ ಫಿಸಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ದೆನ್ ಶಿ ಈಸ್ ವರ್ಕಿಂಗ್ ಇನ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮಿಂಗ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಹಾಕಿದ್ದಾರೆ ನಮ್ಮ ವೈಫು. ಅವರು ಆ ಏಜ್ ಅಲ್ಲಿ ಈವನ್ ನನಗೆ ಮದುವೆ ಆಗುವಾಗ ನಾನು 22, ಅವ್ರು 21, 1 year ಡಿಫ್ರೆನ್ಸ್ ಅಷ್ಟೇ. ಆದರೆ ನಾನು ಒಂದು 15 ವರ್ಷ ಬಿಟ್ಕೊಂಡು ಕೆಲಸ ರಿಸೈನ್ ಮಾಡ್ತೀನಿ ಅನ್ನುವಾಗ ಶಿ ಅಗ್ರೀಡ್. ಅವರು ನನ್ನನ್ನು ಸಪೋರ್ಟ್ ಮಾಡಿದ್ರು. ಇಲ್ಲ, ಹೌದು, ನಾನು VRS ತಗೊಂಡಿದ್ದೆ ಓನ್ಲಿ ಫಾರ್ ಸಿನಿಮಾಗಾಗಿ, ಓನ್ಲಿ ಫಾರ್ ಸಿನಿಮಾ. ಇಟ್ ವಾಸ್ ಎ ಬಿಗ್ ರಿಸ್ಕ್. ನನಗೆ ಚೆನ್ನಾಗಿ ಗೊತ್ತಿದೆ. 2003 ಅಲ್ಲಿ ಅಂತ ಒಳ್ಳೆ ಕೆಲಸ
ಹೆಚ್ಚು ಕಮ್ಮಿ ನಿಮಗೆ ಆಗಿನ ಕಾಲಕ್ಕೆ ಆಗ ನೀವು ಬಿಡುವಾಗಲೇ ಹೌದು, ಈಗ ನಂದು 2.5 ಲಕ್ಷ 3 ಲಕ್ಷ ಸ್ಯಾಲ್ರಿ. ಅವಾಗ 1 ಲಕ್ಷ ಅನ್ಕೊಳ್ಳಿ, ಆ ಸ್ಯಾಲ್ರಿ ಆಗಿನ ಕಾಲಕ್ಕೆ ಬಿಟ್ಟು ಬರೋದು ಒಂದು ಧೈರ್ಯ 100% ನನ್ನ ಕಾನ್ಫಿಡೆನ್ಸ್. ಅದೇ ಹೇಳ್ತಾ ಇದ್ದೆ, ಚಿಕ್ಕ ವಯಸ್ಸಿಂದ ಅದು ಒಂದು ಸರ್ ನನಗೆ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ಸಾಧನೆ ಮಾಡೇ ಮಾಡ್ತೀನಿ, ಅಚೀವ್ ಮಾಡೇ ಮಾಡ್ತೀನಿ ಅನ್ನೋದಿತ್ತು. ಆಕ್ಚುಲಿ ಹೆಂಗಂದ್ರೆ ಕಾಂಪಿಟೇಷನ್ಗೆ ಹೋಗುವಾಗ ನಂಗೆ ಚೆನ್ನಾಗಿ ಗೊತ್ತಿತ್ತು, ಫಸ್ಟ್ ಪ್ರೈಸ್ ಬಿಟ್ಟು ಸೆಕೆಂಡ್ ಪ್ರೈಸ್ ಅಂತ ನನ್ನ ಲೈಫಲ್ಲಿ ಬಂದೇ ಇಲ್ಲ. ಆಮೇಲೆ ಅಲ್ಲಿ ಬರೋರು ಹಂಗೆ ಇವನು ಬಂದ ಇವನು ಓಕೆ ನಾವು ಸೆಕೆಂಡ್ ಪ್ರೈಸ್ ಏನು ಲೆವೆಲ್ಗೆ ಫಿಕ್ಸ್ ಆಗಿದ್ರು. ಆ ಕಾನ್ಫಿಡೆನ್ಸ್ ನನಗೆ ಹಂಗೆ ಸರ್ ಚಿಕ್ಕ ವಯಸ್ಸಿಂದ ಇತ್ತು. ಬಟ್ ಆ ಕಾನ್ಫಿಡೆನ್ಸ್ ಕೆಲವು ಟೈಮ್ ಏನಾಗುತ್ತೆ, ಸಮ್ಟೈಮ್ಸ್ ಅದು ಮಿಸ್ಫೈರ್ ಆಗುತ್ತೆ, ಬಟ್ ಅದೇನು ದೊಡ್ಡ ವಿಷಯ ಅಲ್ಲ. ಒಂದೊಂದ್ಸಲ ಮಿಸ್ಫೈರ್ ಆಗೋದನ್ನ ನಾವು ಪಾಠ ಅಂತ ತಗೋಬೇಕಷ್ಟೇ. ಈಗ ವೈಫ್ನೇ ಸಪೋರ್ಟ್ ಮಾಡಿದ್ರು, ನೀವು ಏರ್ ತಗೊಂಡು ನಿಮಗೆ ರೈಟ್ ಈಗ ಟೈಮು ನೀವು ಹೋಗಿ ಅಂತ. ಹೌದು 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 ಸರ್. ಈಗ ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ವಿಮೆನ್ ವೈಫ್, ಒಬ್ಬ ಹಸ್ಬೆಂಡ್ ಬಂದು ಕೆಲಸ ರಿಸೈನ್ ಮಾಡ್ತೀನಿ ಅನ್ನುವಾಗ ಇಬ್ರು ಮಕ್ಳು ಇದ್ರು ಆ ಟೈಮಲ್ಲಿ ಅಲ್ವಾ, ಚಿಕ್ಕ ಮಕ್ಳು ಇಬ್ರು. ಆದ್ರೂ ಶಿ ಕಂಪ್ಲೀಟ್ಲಿ ಸಪೋರ್ಟೆಡ್. ಅವರು ನನ್ನ ಮಾವ ಅತ್ತೆ ಎಲ್ಲ, ನನ್ನ ಬ್ರದರ್ ಇನ್ ಲಾಸ್ ಅಷ್ಟು ಜನನು ಸ್ವಲ್ಪ ಯೋಚನೆ ಮಾಡುವಾಗ ಶಿ ವಾಸ್ ದ ಓನ್ಲಿ ಪರ್ಸನ್ ಅಂಡ್ ಮೈ ಮದರ್ ಇಬ್ಬರು ಇಲ್ಲ ಯು ಗೋ ಹೆಡ್ ಯು ಕ್ಯಾನ್ ಅಚೀವ್ ಅಂತ ಹೇಳಿದ್ರು. ಅವ್ರ ಮಾತು, ಅವರ ಒಂದು ಬ್ಲೆಸ್ಸಿಂಗ್ಸ್ ವಿಶಸ್ ನನ್ನ ಕೈಯಲ್ಲಿ ಅಚೀವ್ ಮಾಡೋಕೆ ಆಯಿತು. ನನಗೆ ಇವತ್ತು ನೋ ಟರ್ನಿಂಗ್ ಬ್ಯಾಕ್ ಸರ್. ಅಂದರೆ ನನಗೇನು ರಿಗ್ರೆಟ್ಸ್ ಅಲ್ಲ. ನಾನು ಯಾಕೆಪ್ಪ ನಾನು ಹಿಂಗೆ ಬಂದೆ ಸಿನಿಮಾಗೆ, ಅಲ್ಲೇ ಚೆನ್ನಾಗಿರ್ಬೋದಾಗಿತ್ತಲ್ಲ ಅನ್ನೋದು ಒಂದೇ ಒಂದು ಸೆಕೆಂಡು ನನ್ನ ತಲೆಗೆ ಯಾವತ್ತೂ ಬಂದಿಲ್ಲ. ಓಕೆ, ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅನ್ನೋದು ಯಾವುದು ಸರ್? ಸಿನಿಮಾ ಲೈಫಲ್ಲಿ ಕೇಳ್ತಾ ಇದ್ದೀರಾ? ಸಿನಿಮಾ ಲೈಫಲ್ಲಿ ನನ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ನಂದು ಬಾಬರ ರಸಿಕಾ ಸಿನಿಮಾ. ಅದು ಒಂದು ಅಂದರೆ ಆಸ್ ಎ ಡೈರೆಕ್ಟರ್ ಆಗಿ ಹೇಳ್ಬೋದು. ಅಲ್ಲಿಂದ ಅಂದರೆ ಆ ಟೈಮಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ, AS ಮೂರ್ತಿ ಅಂತ ಒಬ್ಬ ಸೀನಿಯರ್ ಜರ್ನಲಿಸ್ಟ್, ಅವರು ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಬರ್ತಿದ್ರು, ಇದು ಬರ್ತಿದ್ರು ಏನು ರಿವ್ಯೂ ಬರೆಯುವಾಗ ಬರ್ತಿದ್ರು. ಆಫ್ಟರ್ ಪುಟ್ಟಣ ಕಣಗಳವರು ಆದಮೇಲೆ ಸೆಕ್ಸ್ನ ಇಷ್ಟೊಂದು ಏನು ಅಂಡರ್ ಕರೆಂಟಲ್ಲಿ ಡೀಸೆಂಟ್ ಆಗಿ ತೋರಿಸೋ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರು ಅಂತ ನನ್ನ ಹಂಗೆ ಬರ್ದಿದ್ರು ಅವರು. ಇನ್ಫ್ಯಾಕ್ಟ್ ಅವ್ರಿಗೂ ನನಗೂ ತುಂಬಾ ಕ್ಲಾಶ್ ಆಗುತ್ತೆ ಇದರಲ್ಲಿ, ಪ್ರೆಸ್ ಮೀಟ್ ಅಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು, ತುಂಬ ಕ್ಲಾಶ್ ಆಗುತ್ತೆ. ಬಟ್ ಒಂದು ಪಾಯಿಂಟಲ್ಲಿ ನನ್ನ ಸಿನಿಮಾಗಳನ್ನ ನೋಡ್ತಾ ಅವ್ರಿಗೂ ಇಷ್ಟ ಆಯಿತು. ಆಮೇಲೆ ಅವರು ಒಂದು ಅವ್ರದ್ದು ಏನೊಂದು ನಾಟಕ ಗ್ರೂಪ್ ಇತ್ತು, ಅಲ್ಲೆಲ್ಲ ನಾನು ಲೆಕ್ಚರ್ ಕೊಡೋಕೆ ಹೋಗ್ತಾ ಇದ್ದೆ, ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಾ ಇದ್ದೆ, ಅಭಿನಯ ತರಂಗ ಅದರಲ್ಲಿ. ಸೊ ಆ ಲೆವೆಲ್ಗೆ ನನ್ನ ಕೆಲಸ ಅವ್ರಿಗೆ ಇಷ್ಟ ಆಯಿತು. ಅಂದರೆ ರೆಗ್ಯುಲರ್ ಫಾರ್ಮೆಟ್ ಇಲ್ಲದೆ ಬೇರೆ ಏನೋ ಒಂದು ಟ್ರೈ ಮಾಡ್ತಾ ಇದ್ದಾನೆ ಇವನು ಅನ್ನೋದು ಅವ್ರಿಗೆ ಇಷ್ಟ ಆಯಿತು. ಸೊ ನಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾದಲ್ಲಿ ಅಂದರೆ ಬಾಬರ ರಸಿಕಾ ಸರ್. ಒಂದು ಅಷ್ಟು ಟರ್ನಿಂಗ್ ಪಾಯಿಂಟ್ ಅಂದರೆ ಓವರ್ ಆಲ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ಸರ್ ಹತ್ರ ನಾನು ರೈಟರ್ ಆಗಿ ಜಾಯ್ನ್ ಆಗಿದ್ದೆ. H2O ಸಿನಿಮಾ ತಮಿಳು ವರ್ಷನ್ ಡೈಲಾಗ್, ಹೌದು ತಮಿಳು ವರ್ಷನು. ಅದಕ್ಕೆ ಮುಂಚೆ ನಾನು ತಮಿಳಲ್ಲಿ ಬಾಲಚಂದ್ರ ಸರ್ದು ಮಿನ್ಬಿಂಬಗಳಂತ ಟೆಲಿವಿಷನ್ ಪ್ರೊಡಕ್ಷನ್ ಕಂಪನಿ ಇದೆ, ಅದರಲ್ಲಿ ನಾಗ ಅಂತ ಒಬ್ಬರು ಡೈರೆಕ್ಟರ್ ಇದ್ರು, ಅವ್ರ ಹತ್ರ ನಾನು ಫಸ್ಟ್ ಸಿನಿಮಾ ಕಲ್ತಿದ್ದು. ಅಂದರೆ ಈ ಕ್ರಿಯೇಟಿವ್ ಅಂದರೆ ರೈಟಿಂಗ್ ಅಂದರೆ ಏನು, ಸ್ಕ್ರೀನ್ ಪ್ಲೇ ಅಂದರೆ ಏನಂತ ಅವರದು. ಅದನ್ನು ನಾನು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲ್ಲ, ಲೈಕ್ ದಟ್ ವಾಸ್ ಒಂದು ಫೌಂಡೇಶನ್ ಅಂತ ನನಗೆ. ಟರ್ನಿಂಗ್ ಪಾಯಿಂಟ್ ಅಂತ ನಾನು ನನ್ನ ಲೈಫಲ್ಲಿ ಒಂದು ಫುಲ್ ಫ್ಲೆಜ್ಡ್ ಸಿನಿಮಾ ಅಂತ ನಾನು ಹೇಳಿದ್ರೆ ನಾನು ಉಪೇಂದ್ರ ಸರ್ ಹತ್ರ ಬಂದಿದ್ದು. ಇನ್ ಬಿಟ್ವೀನ್ ನಾನು ಮಹೇಂದ್ರ ಸರ್ ಹತ್ರ, ಶಿವಮಣಿ ಸರ್ ಹತ್ರ, S ನಾರಾಯಣ್ ಅವ್ರ ಹತ್ರ ಎಲ್ಲ ನಾನು ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಟರ್ನಿಂಗ್ ಪಾಯಿಂಟ್ ಅಂತ ನೋಡಿದ್ರೆ ಐ ವಿಲ್ ಸೇ ಓನ್ಲಿ ಉಪೇಂದ್ರ ಸರ್ ಜೊತೆ ಕೆಲಸ ಮಾಡಿದ್ದು, ಆಮೇಲೆ ಬಾಬರ ರಸಿಕಾ. ಓಕೆ ಸರ್, ಇಂಡಸ್ಟ್ರಿ ಏನು ಕನ್ನಡ ಇಂಡಸ್ಟ್ರಿ ನೀವು ಎಂಟ್ರಿ ಆಗ್ತೀರಿ, ಯಾವ ಇಂಡಸ್ಟ್ರಿನ ಯಾರೇ ಬಂದರೂ ಕೂಡ ಬ್ಯಾಕಲ್ಲಿ ಒಬ್ಬರು ಇರಬೇಕು, ಅಂದರೆ ಗಾಡ್ ಫಾದರ್ ಅನ್ನೋದು ಬೇಕು. ಸೊ ದಯಾಳ್ ಗಾಡ್ ಫಾದರ್ ಅನ್ನೋರು ಯಾರಿದ್ರು ಆಗ? ಸರ್ ಯಾವತ್ತು ನಾನು ಗಾಡ್ ಫಾದರ್ ಅಂತ ನಾನೀಗ ನನ್ನ ಮೊಬೈಲಲ್ಲೂ GF ಅಂತ ಎಲ್ಲರೂ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾರೆ, ಗಾಡ್ ಫಾದರ್ ಅಂತ ಇಬ್ಬರನ್ನೇ ನಾನು ಸೇವ್ ಮಾಡಿ ಇಟ್ಕೊಳ್ಳೋದು. ಒಂದು ಮದನ್ ಮಲ್ಲು ಸರ್, ಅವರೇ ನನ್ನ ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು. ಮೊದಲನೇ ಸಿನಿಮಾ ಓಕೆ ಸರ್ ಓಕೆ. ಬಾಬರ್ ರಸಿಕಾ ನಂದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಓಕೆ ಸರ್ ಓಕೆನಾ. ಆ ಸಿನಿಮಾ ರೆಡಿಯಾಗಿ 1 ವರ್ಷ ಬಿಟ್ಕೊಂಡು ರಿಲೀಸ್ ಆಯಿತು. ಬಟ್ ನನ್ನ ಒಬ್ಬ ಡೈರೆಕ್ಟರ್ ನನ್ನ ಒಳಗೆ ಇದ್ದಾನೆ ಅಂತ ಗುರುತು ಹಿಡಿದು ನನ್ನ ಡೈರೆಕ್ಟರ್ ಆಗಿ ಮಾಡಿದ್ದು ಅವರೇ. ಅದರಿಂದ ಅವರೇ ಮೈ ಫಸ್ಟ್ ಗಾಡ್ ಫಾದರ್ ಅಂತ. ಸೆಕೆಂಡ್ ಗಾಡ್ ಫಾದರ್ ಅಂತ ಹೇಳಿದ್ರೆ ನಾನು ರಾಕ್ಲೈನ್ ಸರ್ನ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನು ಗಾಳಿಪಟ ಸಿನಿಮಾ ಬಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ ಮೇಲೆ ಗಣೇಶ್ ಬಂದು ನನಗೆ ಡೇಟ್ ಕೊಟ್ಟರು, ನೀನೊಂದು ಪ್ರೊಡ್ಯೂಸರ್ ಆಗಿ ನೀನು ನನ್ನನ್ನು ಒಂದು ನಿಮಗೆ ಚೆನ್ನಾಗಿ ಗೊತ್ತಿದೆ ಆ ಹಿಸ್ಟ್ರಿ,
ಮುಂಗಾರು ಮಳೆ ಆದ್ಮೇಲೆ ಗಣೇಶ್ ದೊಡ್ಡ ಸ್ಟಾರ್, ನೋ ಡೌಟ್. ಬಟ್ ಎಲ್ರು ಯಾವ ಲೆವೆಲ್ ಅಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರು ಅಂದ್ರೆ 25 ಲಕ್ಷ 27 ಲಕ್ಷ 32 ಲಕ್ಷ ಇಲ್ಲೇ ಓಡಾಡ್ತಾ ಇದ್ರು. ಒಂದೇ ಟೈಮ್ ಅಲ್ಲಿ 72 lakhs ಗಣೇಶ್ಗಿನ ಫಿಕ್ಸ್ ಮಾಡಿ ಅವ್ರನ್ನ ಒಬ್ಬ ಸ್ಟಾರ್ ಆಗಿ, ಅದೇ ತರ ಆ ಟೈಮಲ್ಲಿ ಸ್ಯಾಟಲೈಟ್ ಅಂದ್ರೆ ನಮಗೇನು ಯಾರಿಗೂ ಇಲ್ಲಿ ಇರೋರ್ಗೆ ಬಿಸ್ನೆಸ್ ಗೊತ್ತಿಲ್ಲ. 30 ಲಕ್ಷಕ್ಕೆ 35 ಲಕ್ಷಕ್ಕೆ ಮಾರ್ತಾ ಇದ್ರು. ಐ ಸೋಲ್ಡ್ ಇಟ್ ಫಾರ್ 92 lakhs. ಗಾಳಿಪಟ. ಅದಕ್ಕೆ ಮುಂಚೆ ಬಿಂದಾ ಸಿನಿಮಾನ 90 lakhs ಮಾರ್ಕೊಟ್ಟೆ ನಾನು. ಗಾಳಿಪಟ ಇವತ್ತು ಹಿಂಗೆ ಮೇಲೆ ಅದೇ ಸ್ಯಾಟಲೈಟ್ ಅಂದ್ರೆ ಇಷ್ಟು ವ್ಯಾಲ್ಯೂ ಇದೆ. ಇದೆಲ್ಲ ಮಾಡಿದ್ದು ನನಗೆ ಗೊತ್ತಾಯ್ತು, ಇದೆಲ್ಲ ಫ್ಯೂಚರ್ಗೆ ಇದೇ ಆಗೋದು ಅಂತ. ಸೊ ಬಿಸ್ನೆಸ್ ಅಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿದೆ ಗಣೇಶ್ಗೆ, ಒಂದು ರೆಮ್ಯುನರೇಷನ್ ವೈಸ್ ಅದೆಲ್ಲ. ಆ ಟೈಮಲ್ಲಿ ನನಗೆ ರಾಕ್ಲೈನ್ ಸರ್ ಹತ್ರ ಹೋಗಿ ಹೇಳಿದೆ, ಥರ ಗಣೇಶ್ ಅವ್ರು ನನಗೊಂದು ಡೇಟ್ ಕೊಡ್ತಾರಂತೆ, ನನ್ನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಅನ್ನುವಾಗ ರಾಕ್ಲೈನ್ ಸರ್ ನೀವು ಪ್ರೊಡ್ಯೂಸ್ ಮಾಡ್ರಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ರಾಕ್ಲೈನ್ ಸರ್ ನನಗೆ IDBI ಬ್ಯಾಂಕ್ ಅಂತ ಲೋನ್ ಕೊಡ್ಸಿದ್ರು. 4.4 crores ಅವ್ರು ಪರ್ಸನಲ್ ಕೊಲಾಟ್ರಲ್ ಹಾಕಿ, ಪರ್ಸನಲ್ ಆಗಿ ಅವ್ರು ನನಗೆ ಸೈನ್ ಹಾಕಿ ನನಗೆ ಲೋನ್ ಕೊಡ್ಸೋದು. ಪ್ರಾಂಪ್ಟ್ಲಿ 6 months ನಾನು ಅದನ್ನು ಕ್ಲಿಯರ್ ಮಾಡಿದೆ. ಸಿನಿಮಾ ರಿಲೀಸ್ಗೆ ಮುಂಚೆ ಮಾಡಬೇಕಾಗಿತ್ತು, ಮಾಡಿದೆ ನಾನು. ಸೊ 2 ಗಾಡ್ ಫಾದರ್ ಸರ್. ಬಟ್ ನನ್ನ ಇಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ ಇವನು ಒಳ್ಳೆ ಫ್ಯೂಚರ್ ಇದೆ, ಇವನ್ ಮಾತಾಡೋದನ್ನ ಕೇಳಿಸ್ಕೋಬೇಕು, ಇವನ ಹತ್ರ ಏನೋ ಒಂದು ಇದೆ ಅಂತ ರೆಕಗ್ನೈಸ್ ಮಾಡಿದೆ ಅಂದ್ರೆ ನಾ ಇಬ್ಬರನ್ನ ಹೇಳ್ಬೋದು. ಒಂದು ಶ್ರುತಿ ಮೇಡಮ್, ಅವ್ರನ್ನ ನಾನು GM ಅಂತ ಹಾಕಿರ್ತೀನಿ ನನ್ನ ಫೋನಲ್ಲಿ, ಗಾಡ್ ಮದರ್ ಅವರು ನನಗೆ. ಅವ್ರು ಬಂದು ನನಗೆ ಹೆಂಗಂದ್ರೆ ನನ್ನ ರೈಟಿಂಗ್ಸ್ ನ ತುಂಬಾ ರೆಕಗ್ನೈಸ್ ಮಾಡಿದ್ರು ಶ್ರುತಿ ಮೇಡಮ್. ಸೊ ಐ ವಿಲ್ ಸೇ ಶ್ರುತಿ ಮೇಡಮ್ ಆಸ್ ಮೈ ಗಾಡ್ ಮದರ್. ದೆನ್ ಉಪೇಂದ್ರ ಸರ್ ಇನ್ ಬಿಟ್ವೀನ್ ಒಬ್ಬರನ್ನ ಮಿಸ್ ಮಾಡ್ತಾ ಇದ್ದೀನಿ. ಯಾರಂದ್ರೆ ಹಂಸಲೇಖ ಸರ್. ಅಂದ್ರೆ ಅವ್ರು ಸಿನಿಮಾ ಮಾಡಿಲ್ಲ ಅಂದ್ರೂ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ ನಾನು ಮೋಹನ್, ಶಶಾಂಕ್ ಎಲ್ರು. ಬಟ್ ಒಂದು ಸಣ್ಣ ಪುಟ್ಟದ ಏನ್ ಬರ್ದ್ರು, ಏನಾದ್ರು ಒಂದು ಥಾಟ್ ಶೇರ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಮಗ ಅಂತ ಹೇಳೋರು. ಆಮೇಲೆ ತಮಿಳ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ನನಗೂ ತಮಿಳ್ ಬರುತ್ತೆ, ಐ ಮೀನ್ ನನ್ನ ಕನ್ನಡ ಆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಆವಾಗ ಏನಾದ್ರು ಒಂದು ಸಣ್ಣ ಥಾಟ್ನ ಅವ್ರ ಜೊತೆ ಶೇರ್ ಮಾಡಿಕೊಂಡು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಸೊ ಈ ತರ ಉಪೇಂದ್ರ ಸರ್ ತುಂಬಾ ಲಿಸನಿಂಗ್ ಸರ್. ಉಪೇಂದ್ರ ಸರ್ದೆಲ್ಲ ಅನ್ಬಿಲಿಯಬಲ್ ಲಿಸನಿಂಗ್ ಇರುತ್ತೆ. ನೈಟ್ ಊಟ ಮಾಡ್ಕೊಂಡು ಒಂದು 11:30 ಕೂತ್ಕೊಂಡು ಮಾತಾಡಿ ಏನೋ ಹೇಳಿದ್ರೆ ಅಂದ್ರಲ್ಲ ಸೀನು ಹೇಳಿ ಅಂತ ಹೇಳಿದ್ರೆ ನಾವು ಮಾತಾಡ್ತಾರೆ ಈ ವಿಲ್ ಬಿ ಲಿಸನಿಂಗ್ ಟಿಲ್ 4 o'clock in the morning. ಏನು ಕೇಳಿಸ್ಕೊಳ್ತಾರೆ, ಸುಮ್ಮನೆ ಕೇಳಿಸ್ಕೊಳ್ತಾರೆ, ಅಬ್ಜೆಕ್ಟ್ ಮಾಡಲ್ಲ, ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ. ಆಮೇಲೆ 4:30 ಓಕೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳ್ತಾರೆ. ನಾವು ಸ್ಕೂಟ್ರ್ ತಗೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು 9 ಗಂಟೆ 10 ಗಂಟೆ ತಿರ್ಗ ವಾಪಸ್ ಹೋದ್ರೆ ನೈಟ್ ಏನೇನು ಮಾತಾಡಿದ್ವಿ ಅದೆಲ್ಲ ಯಾವ್ದು ಚೆನ್ನಾಗಿದೆ ಅದನ್ನ ಹೇಳ್ತಾರೆ. ಇದೆಲ್ಲ ನಮ್ಮ ಸಿನಿಮಾಗೆ ಯೂಸ್ ಆಗುತ್ತೆ, ಇದೆಲ್ಲ ಯೂಸ್ ಆಗಲ್ಲ ಹಂಗಂತ ಹೇಳ್ತಾರಲ್ಲ. ಸೊ ಇಂಥ ವಿಷಯಗಳನ್ನ ನನ್ನ ಲೈಫಲ್ಲಿ ನನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ಅವ್ರನ್ನ ನಾನು ಗಾಡ್ ಫಾದರ್ ಗಾಡ್ ಮದರ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.